ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ದಿನಾಂಕ 17/4/2025 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ ಆವರಣದಲ್ಲಿ ಹಾವೇರಿ ಜಿಲ್ಲಾ ಹಿರೇಕೆರೂರು ಮತ್ತು ರಟ್ಟಿಹಳ್ಳಿ ತಾಲೂಕು ಸಮಿತಿ ಅವರಿಂದ ಜಿಲ್ಲಾ ಮಟ್ಟದ ಒಳ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ಒಳ ಮೀಸಲಾತಿ ಹೋರಾಟ ಅಧ್ಯಕ್ಷರಾದ ಬಿಆರ್ ಭಾಸ್ಕರ್ ಪ್ರಸಾದ್ ನೆಲಮಂಗ್ಲಾರವರು ಸಮಾವೇಶವನ್ನು ಉದ್ದೇಶಿಸಿ ಮಾದಿಗ ಎಂಬ ಪದದ ಕುರಿತು ಕೀಳರಿಮೆ ಬೇಡ, ಹಳರಯ್ಯ, ಮಾದರ, ಚೆನ್ನಯ್ಯ ಸೇರಿದಂತೆ ನೂರಾರು ಮಹನೀಯರ ವಂಶದಲ್ಲಿ ಜನಿಸಿದ್ದ ನಾವು ನೀವುಗಳು ಪುಣ್ಯವಂತರಾಗಿದ್ದು ಮಾದಿಗ ಪದಕ್ಕೆ ಘನತೆ ಸೃಷ್ಟಿಸುವಂತಹ ಕೆಲಸ ಮಾಡಬೇಕಾಗಿದೆ ಮತ್ತು ನಮ್ಮ ಒಳ ಮೀಸಲಾತಿ ಹೋರಾಟ 2 ಗೆಲುವುಗಳನ್ನು ಸಾಧಿಸಿದ್ದು ಬ್ಯಾಂಕ್ ಲಾಗ್ ನೇಮಕಾತಿ ವಿಚಾರದಲ್ಲಿ, ಬಡ್ತಿ ನೇಮಕಾತಿ ವಿಚಾರದಲ್ಲಿ ಬಂದ್ ಮಾಡಲಾಗಿದೆ ಹಾಗೂ ಜಾತಿ ಗಣತಿಯ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಮಾದಿಗ ಅಥವಾ ಮಾದರ ಅಂತ ಘನತೆಯಿಂದ ಬರೆಯಿಸಬೇಕು. ಮನೆಗೆ ಬಂದು ದಾಖಲಾತಿ ಮಾಡಿಕೊಳ್ಳುವ ಅಧಿಕಾರಿಗಳು ಪೆನ್ಸಿಲ್ನಲ್ಲಿ ಬರೆದುಕೊಂಡು ನಂತರ ಅದನ್ನು ಅಳಿಸಿ ಬೇರೆ ಜಾತಿ ಬರೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಒಳ ಮೀಸಲಾತಿ ಜಾರಿಗೊಳಿಸುವ ಭರವಸೆ ನೀಡಿತ್ತು. ಸದಾಶಿವ ಆಯೋಗದ ಕುಂಟು ನೆಪ ಹೇಳಿಕೊಂಡು ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದೆ. ರಾಜ್ಯ ಸರ್ಕಾರಕ್ಕೆ ಮಹದೇವಸ್ವಾಮಿ, ಹಾವನೂರು, ಕಾಂತರಾಜು ಆಯೋಗಗಳ ವರದಿಯ ಮೀಸಲಾತಿ ಜಾರಿ ಮಾಡಿದೆ. ಅನ್ಯಾಯ ಎಸಗುತ್ತಿದೆ. ಈಗಾಗಲೇ ಎಲ್ಲ ಆಯೋಗಗಳ ವರದಿಯಲ್ಲಿ ಇರುವ ದತ್ತಾಂಶಗಳ ಸಂಗ್ರಹಣೆ ಅಧಿಕಾರಿಗಳಿಗೆ ಕೇವಲ 2-3 ದಿನ ಅಷ್ಟೇ ಸಾಕಾಗುತ್ತದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದತ್ತಾಂಶ ಸಂಗ್ರಹಣೆಗೆ 2-3 ತಿಂಗಳು ಕಾಲಾವಕಾಶ ತೆಗೆದುಕೊಂಡಿದ್ದು ಈ ಮೂಲಕ ಮತ್ತು ಒಳ ಮೀಸಲಾತಿ ಹೋರಾಟದ ಧ್ವನಿಯನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಮತ್ತು ದತ್ತಾಂಶ ಸಂಗ್ರಹಿಸಿ ಒಳ ಮೀಸಲಾತಿ ರಚನೆಗೆ ಸುಪ್ರೀಂ ಕೋರ್ಟ್ ಆದೇಶವಿದ್ರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿನಾಕಾರಣ ಧೋರಣೆ ತೋರುವ ಮೂಲಕ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ. ಹಾಗಾಗಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಕ್ರಾಂತಿಕಾರಿ ರಥಯಾತ್ರೆ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಟ್ಟಿಹಳ್ಳಿ ಮತ್ತು ಹಿರೇಕೆರೂರು ತಾಲೂಕು ಒಳ ಮೀಸಲಾತಿ ಹೋರಾಟ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ನೀಲಪ್ಪ ಗಾಜೇರ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗೊಮ್ಮೆ ಮಾದಿಗ ಸಮುದಾಯ ವಿರೋಧಿ ನೀತಿ ತಾಳುತ್ತದೆ. ಒಳ ಮೀಸಲಾತಿ ಇಲ್ಲದೆ ಮಾದಿಗ ಸಮುದಾಯಕ್ಕೆ ಎಲ್ಲಾ ರಂಗದಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗದೆ ವಂಚಿತಗೊಳಗಾಗುವಂತಾಗಿದೆ. ಆದ್ದರಿಂದ ನಮ್ಮ ಒಳ ಮೀಸಲಾತಿ ಸಿಗುವವರೆಗೆ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಎಂದರು. ಕಾರ್ಯಕ್ರಮಕ್ಕೆ ಮೊದಲು ಪ್ರವಾಸಿ ಮಂದಿರದಿಂದ ರಥಯಾತ್ರೆ ಕೈಗೊಂಡು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆ ಸಾಗಿ ಭಗತ್ ಸಿಂಗ್ ಸರ್ಕಲ್, ಫ್ರೆಂಡ್ಸ್ ಸರ್ಕಲ್, ಹಳೆ ಬಸ್ ನಿಲ್ದಾಣದ ಮೂಲಕ ಕನ್ನಡ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶದ ವೇದಿಕೆ ತಲುಪಿತ್ತು. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ ಹಾಗೂ ಸಮಾಜ ಸೇವಕರಿಗೆ ಸನ್ಮಾನಿಸಲಾಯಿತು. ನಂತರ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮುಖಂಡರಾದ ಪ್ರಭುಗೌಡ ಕೊಂಡ್ಲಿ, ಬಿಜೆಪಿ ಮುಖಂಡರಾದ ಶಂಬಣ್ಣ ಗೋಳಪ್ಪನವರ್, ದೇವರಾಜ್ ನಾಗಣ್ಣವರ್, ಡಾಕ್ಟರ್ ಪಿಸಿ ನಾಗೇಂದ್ರ, ನಿಂಗಪ್ಪ ಕಡೂರ್, ರೇವಣ್ಣಪ್ಪ ಗುಬ್ಬಿ ಹಾಗೂ ರಟ್ಟಿಹಳ್ಳಿ ಹಿರೇಕೆರೂರ್ ತಾಲೂಕು ಮಾದಿಗ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವೀಕ್ಷಕರೇ, ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ಬೌದ್ಧರು ಅಂತ ಗುರುತಿಸ್ತಾರೆ. ಹಾಗಾಗಿ ಈ ಬೌದ್ಧರು ಅನ್ನೋ ಒಂದು ಸಂಖ್ಯೆಯನ್ನ ನೀವು ವಲಯ ಕ್ಯಾಟಗರಿ ತಗೊಳ್ಳಿ ಅಂತ. ಬುದ್ಧರನ್ನ ಅನುಸರಿಸುವಂತವ್ರು ಎಲ್ಲರೂ ಹೊರೆಯರು ಮಾತ್ರ ಅಂತಂದ್ರೆ ಬುದ್ಧರನ್ನ ಅನುಸರಿಸ್ತಾ ಇರುವಂತಹ ಮಾದಿಗರಲ್ಲಿ ಹೋಗ್ಬೇಕು. ಬುದ್ಧರನ್ನ ಅನುಸರಿಸುವಂತಹ ಅಥವಾ ಧರ್ಮಕ್ಕೆ ನಾನು ಮರಳಿ ಮನೆಗೆ ಹೋಗಿದ್ದೀನಿ ಎನ್ನುವಂತಹ ಒಕ್ಕಲಿಗರಲ್ಲಿ ಹೋಗ್ಬೇಕು. ಬುದ್ಧರನ್ನ ಅನುಸರಿಸ್ತಾ ಇರುವಂತಹ ಕುರುಬರಲ್ಲಿ ಹೋಗ್ಬೇಕು. ಇಷ್ಟಾದ್ರೂ ಸಣ್ಣ ತಿಳುವ ರಥಯಾತ್ರೆಯ ಮೂಲಕ ಭಾಸ್ಕರ್ ಪ್ರಸಾದ್ ಮತ್ತು ದೊಡ್ಡ ತಂಡ ಇಡೀ ಗ್ರಾಮಗಳಲ್ಲೂ ಕೂಡ ಜೈ ಮಾದಿಗ ಅನ್ನುವಂತಹ ಒಂದು ಘೋಷಣೆಯನ್ನು ಕೂತಾ ಸಣ್ಣ ಸಣ್ಣ ಮಕ್ಕಳ ಕೈಲೂ ಕೂಡ ಜೈ ಮಾದಿಗ ಅಂತ ಹೇಳ್ತಾ ಇದ್ದಾರೆ ಅಂತ ಆರೋಪ. ನಾನು ಅವ್ರಿಗೆಲ್ಲ ಕೇಳೋದು, ಇಂಜಿನಿಯರಿಂಗ್ ಹೋಗೋದಕ್ಕೆ, ಹೆಣ್ಮಕ್ಳು ಸಾಲ ಸೌಲಭ್ಯ ತಗೊಳ್ಳೋದಕ್ಕೆ, ಅಥವಾ ರೈತರು ಭೂಮಿ ತಗೊಳ್ಳೋದಂಗೆ, ಬೋರ್ವೆಲ್ ತಗೊಳ್ಳೋದಂಗೆ,
ಮಾದಿಗ ಅಂತ ಹೇಳಿದ್ರೇನೆ ನಿಮಗೆ ಆ ಎಲ್ಲ ಅನುಕೂಲ ಸಿಗಕ್ ಸಾಧ್ಯ. ಆದ್ರೆ ಆ ಪದವನ್ನು ಬಿಟ್ಟು ಬೇರೆ ಇನ್ನೊಂದು ಪದ ಹುಡುಕೊಳ್ಳೋಕ್ಕಾಗಲ್ಲ ನಮ್ಮ ಕೈನಲ್ಲಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ. ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ. ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ. ನೀಲಿ ಅಂದ್ರೆ ನೀತಿಯೋ ಜೈ ಭೀಮ ಅಂದ್ರೆ ನಿರ್ಭೀತಿಯೋ. ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ. ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ ಗುಳ್ಳಿನರಿಗಳ ಚರ್ಮ ಸುಲಿದವ. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ ನೀನು ದನೀರದವರ ಧೈರ್ಯವೋ. ಖಡ್ಗ ಹಿಡಿದು ಬೀಸಲಿಲ್ಲ ಬಡತನ ಕಂಜಿ ಕೂರಲಿಲ್ಲ. ಖಡ್ಗ ಹಿಡಿದು ಇದಾಗಿತ್ತು ಇವತ್ತಿನ ನಿಮ್ಮ ಭೈರವ ನ್ಯೂಸ್.